ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನ ಜಿಲ್ಲೆಯ ಆಲೂರು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. RDX ಸ್ಫೋಟ ಆಗುತ್ತೆ ಅಂತ ಇಮೇಲ್ ಮುಖಾಂತರ ಬೆದರಿಕೆಯನ್ನು ಹಾಕಲಾಗಿದೆ. ಹುಸಿ ಬಾಂಬ್ ಬೆದರಿಕೆಗೆ ಕಚೇರಿಯ ಸಿಬ್ಬಂದಿ ಮಾತ್ರ ಬೆಚ್ಚಿ ಬಿದ್ದಿದ್ದಾರೆ. ಹಾಸನದ ಆಲೂರು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿರೋದು. RDX ಸ್ಫೋಟ ಆಗುತ್ತೆ ಅಂತ ಇಮೇಲ್ ಮುಖಾಂತರ ಬೆದರಿಕೆ ಹಾಕಿದ್ದಾರೆ ಕದೀಮರು. ಹುಸಿ ಬಾಂಬ್ ಬೆದರಿಕೆಗೆ ಸಹಜವಾಗಿ ಕಚೇರಿಯಲ್ಲಿ ಇದ್ದಂತಹ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಸೋಮವಾರ ಇವತ್ತು ಕಚೇರಿ ಸಹಜವಾಗಿ ಜನಸಾಮಾನ್ಯರಿಂದ ಸಿಬ್ಬಂದಿಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಅನಾಮಧೇಯ ವಿಳಾಸದಿಂದ ಇಮೇಲ್ ಬೆದರಿಕೆ ಬಂತು. ತಮಿಳು ನಟ ಅಜಿತ್ ಮನೆ ತಹಶೀಲ್ದಾರ್ ಕಚೇರಿ 2 ಕಡೆ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಇಮೇಲ್ ಮುಖಾಂತರ ಬೆದರಿಕೆಯನ್ನು ಹಾಕಿರೋದು. 2-3 ದಿನಗಳ ಹಿಂದೆ ಹಾಸನದ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಇಂಥದ್ದೊಂದು ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು. ಅವತ್ತು ಕೂಡ ಸಮಗ್ರವಾಗಿ ಇಡೀ ಕಚೇರಿಯನ್ನ ಜಾಲಾಡಿಬಿಟ್ಟಿದ್ರು. ಪೊಲೀಸರು ಬಂದಿದ್ರು, ಅಧಿಕಾರಿಗಳೆಲ್ಲರೂ ಕೂಡ ಬಂದು ಇಂಚಿಂಚು ಜಾಗವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಕಚೇರಿಗೆ ಬರುವವರನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು. ತುಮಕೂರು ಮತ್ತು ಹಾಸನದ ಜಿಲ್ಲಾಧಿಕಾರಿ ಕಚೇರಿಗೆ ಇಂಥದ್ದೊಂದು ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು. ಇಮೇಲ್ ಮುಖಾಂತರ ಬೆಳಗ್ಗೆ 6 ಗಂಟೆಗೆ ಮೇಲ್ ಬಂದಿತ್ತು ಅವತ್ತು. ಹೀಗೆ ಬಾಂಬ್ ಇಟ್ಟಿದ್ದೇವೆ, ಸ್ಫೋಟ ಆಗುತ್ತೆ ಅಂತ. ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅವತ್ತು ಕ್ರಮವನ್ನು ವಹಿಸಿದ್ರು. ಯಾವುದೂ ಏನೂ ಆಗಿರಲಿಲ್ಲ. ಒನ್ಸ್ ಅಗೇನ್ ಇವತ್ತು ಹಾಸನದ ಆಲೂರು ತಹಶೀಲ್ದಾರ್ ಕಚೇರಿಗೆ ಇಂಥದ್ದೊಂದು ಬೆದರಿಕೆಯ ಕರೆ ಬಂದಿದೆ ಇಮೇಲ್ ಮುಖಾಂತರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಹಲೋ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಒಂದು ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, 2-3 ದಿನಗಳ ಹಿಂದಷ್ಟೇ ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಇಂಥದ್ದೊಂದು ಬೆದರಿಕೆ ಬಂದಿತ್ತು. ಇವತ್ತು ಹಾಸನದ ಒಂದು ತಾಲೂಕಾ ಕಚೇರಿಗೆ ಅಂದರೆ ಆಲೂರು ತಹಶೀಲ್ದಾರ್ ಕಚೇರಿಗೆ ಬೆದರಿಕೆ ಬಂದಿದೆ. ಮೊನ್ನೆ ಹಾಕಿದವರು ಅವರೇನಾ ಬೆದರಿಕೆ, ಅಥವಾ ಇವತ್ತು ಇಬ್ರು ಸೇಮ್ ಅಥವಾ ಬೇರೆ ಬೇರೆನಾ? ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಪ್ರವೀಣ್, ಏನಂತ ಹೇಳಿದ್ರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಕಚೇರಿಯ ಮೇಲ್ಗೆ ಒಂದು ವಿಳಾಸದಲ್ಲಿ ಮೇಲ್ ಬಂದಿತ್ತು. ಒಂದು ಅದರಲ್ಲಿ 4 ಕಡೆಗಳಲ್ಲಿ ನಾವು ಹಾಸನ ಜಿಲ್ಲಾಧಿಕಾರಿ ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಮೇಲ್ನಲ್ಲಿ ಕಳಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವತ್ತು ದಿಢೀರ್ ಅಂತ ಹೇಳಿ ಏನು ಪೊಲೀಸ್ ಇಲಾಖೆ ಸೇರಿದಂತೆ ಶ್ವಾನದಳ ಸೇರಿದಂತೆ ಎಲ್ಲರೂ ಕೂಡ ಬಾಂಬ್ ಏನ್ ಟೀಮ್ ಇದೆ ಅವರೆಲ್ಲರೂ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡಿದ್ರು. ಇದೀಗ ಆಲೂರು ತಾಲೂಕು ಕಚೇರಿಗೆ ಕೂಡ ಅಂಥದ್ದೇ ಬೆದರಿಕೆ ಮೇಲ್ ಬಂದಿರುವಂತದ್ದು. ಅದು ಕೂಡ ನಾವು ಮಧ್ಯಾಹ್ನ 1:30 ಸುಮಾರಿಗೆ ಆಲೂರು ತಾಲೂಕು ಕಚೇರಿಯನ್ನ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಒಂದು ಮೇಲ್ ಕೂಡ ಬಂದಿರುವಂತದ್ದು. ಅದು ಕೂಡ ಅನಾಮಧೇಯ ಮೇಲ್ ಆಗಿದೆ. ಆ ಸಂಬಂಧಪಟ್ಟಂತೆ ಮೇಲ್ನ ಆಧಾರವಾಗಿ ಇಟ್ಕೊಂಡು ಏನು ತಾಲೂಕು ಪೊಲೀಸರು ನೇತೃತ್ವದಲ್ಲಿ ಜೊತೆಗೆ ಹಾಸನ ಡಿಸ್ಟಿಕ್ ನಿಂದ ಶ್ವಾನದಳ ಸೇರಿದಂತೆ ಅನೇಕ ಟೀಮ್ಗಳು ಕೂಡ ಈಗಾಗಲೇ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡ್ತಿರುವಂತ. ಒಂದ್ ಕಡೆ ಅದು ಬೆದರಿಕೆಯ ಕರೆ ಅಥವಾ ಮೇಲ್ ಆದ್ರೂ ಕೂಡ ನಮ್ಮ ಜಾಗರೂಕತೆಯಿಂದ ನಾವು ಅದನ್ನ ಏನಿದೆ ಅನ್ನೋದನ್ನು ಗಮನಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸ್ಥಳದಲ್ಲಿ ಶ್ವಾನದಳ ಸೇರಿದಂತೆ DYSP ಮತ್ತೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತದ್ದು. ಆಲೂರು ತಾಲೂಕು ಕಚೇರಿಗೆ ಕೂಡ ಯಾವ ಅಧಿಕಾರಿಯನ್ನು ಕೂಡ ಇನ್ನು ಒಳಗಡೆ ಬಿಡದಲೆ ಎಲ್ಲರನ್ನೂ ಕೂಡ ಗೇಟ್ ಮುಂಭಾಗ ನಿಲ್ಲಿಸಿ ತಪಾಸಣೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಪ್ರವೀಣ್. ಓಕೆ ಪ್ರತಾಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.